ವೆಲ್ಕಮ್ ಟು ತನು ಕುಕಿಂಗ್ ಹಟ್. ಫ್ರೆಂಡ್ಸ್, ಗೌರಿ ಹುಣ್ಣಿಮೆಯಲ್ಲಿ ತಂದಿರೋ ಸಕ್ಕರೆ ಆರತಿನ ಮನೆಯಲ್ಲಿ ಯಾರು ತಿನ್ನೋದೇ ಇಲ್ಲ. ದೇವರಿಗೆ ಆರತಿ ಮಾಡಿ ವರ್ಷ ಹಾಗೆ ಇಡೋದೇ ಆಗಿರುತ್ತೆ. ಹಾಗಾದ್ರೆ ಫ್ರೆಂಡ್ಸ್, ವೇಸ್ಟ್ ಮಾಡಬೇಡಿ. ನಾನು ಇದರಲ್ಲಿನೇ ರೆಸಿಪಿ ಮಾಡಿ ತೋರಿಸ್ತೀನಿ ನೋಡಿ. ಮೊದಲು ಸಕ್ಕರೆ ಗೊಂಬೆನ ಒಡೆದು ಪುಡಿ ಮಾಡ್ಕೋಬೇಕು. ಹಾಗೆ ಕ್ಯಾರೆಟ್ನು ಪೀಲ್ ಮಾಡಿ ಚೆನ್ನಾಗಿ ತೊಳೆದು ತುರಿದಿಟ್ಟಿದ್ದೀನಿ. ಈಗ ಗ್ಯಾಸ್ ಮೇಲೆ ಒಂದು ಅಗಲವಾದ ಪಾತ್ರೆ ಇಟ್ಟು ಗ್ಯಾಸ್ ಆನ್ ಮಾಡಿ ಈಗ ತುರಿದಿರೋ ಕ್ಯಾರೆಟ್ನ ಹಾಕಿ ಚೆನ್ನಾಗಿ ಹಸಿ ವಾಸನೆ ಹೋಗುವವರೆಗೂ ಹುರ್ಕೊಳ್ತಿದ್ದೀನಿ. ಫ್ರೆಂಡ್ಸ್, ಎಷ್ಟು ಹುರಿಬೇಕು ಅಂದರೆ ನೋಡಿ, ನಾವು ಹಾಕಿದಾಗ ಪಾತ್ರೆ ತುಂಬ ಇತ್ತು ಕ್ಯಾರೆಟು, ಹುರಿದಾಗ ಅರ್ಧ ಆಗುತ್ತೆ, ಅಷ್ಟು ಚೆನ್ನಾಗಿ ಅಲ್ಲಿವರೆಗೂ ಹುರಿಬೇಕು. ಇಲ್ಲ ಅಂದರೆ ಹಸಿ ಕ್ಯಾರೆಟ್ ತಿಂದಾಗ ಫೀಲ್ ಆಗುತ್ತಲ್ಲ, ಹಾಗೆ ಹಲ್ವಾ ತಿಂದಾಗೂ ಫೀಲ್ ಆಗುತ್ತೆ. ಹುರಿದಾದ್ಮೇಲೆ ಪುಡಿ ಮಾಡಿರೋ ಸಕ್ಕರೆ ಗೊಂಬೆನ ಹಾಕ್ತಿದ್ದೀನಿ. ಈಗ ಚೆನ್ನಾಗಿ ಸಕ್ಕರೆ ಕರಗೋವರೆಗೂ ಮಿಕ್ಸ್ ಮಾಡಬೇಕು. ಫ್ರೆಂಡ್ಸ್, ಕ್ಯಾರೆಟ್ನ ಎಷ್ಟು ಚೆನ್ನಾಗಿ ಹುರಿತೇವೋ ಅಷ್ಟು ಹಲ್ವಾ ರುಚಿಯಾಗಿ ಬರುತ್ತೆ. ನಾನು ಎವ್ರಿ ಇಯರ್ ಗೌರಿ ಹುಣ್ಣಿಮೆ ಆದಮೇಲೆ ಈ ಸಕ್ಕರೆ ಗೊಂಬೆ ಇಂತ್ರನೇ ಕ್ಯಾರೆಟ್ ಹಲ್ವಾ ಮಾಡೋದು. ನಮ್ಮ ಮನೆಯಲ್ಲಿ ಯಾರು ಸಕ್ಕರೆ ಗೊಂಬೆ ತಿನ್ನಲ್ಲ. ಈಗ ಸಕ್ಕರೆ ಕರಗಾಗಿದೆ. 1 ಸ್ಪೂನ್ ಏಲಕ್ಕಿ ಪೌಡರ್ ಹಾಕಿ ಈಗ ತುಪ್ಪದಲ್ಲಿ ಗೋಡಂಬಿ ದ್ರಾಕ್ಷಿ ಕರೆದು ಹಾಕೋಣ. 2 ಸ್ಪೂನ್ ತುಪ್ಪ ಹಾಕಿ ಕರಗಿದ ಮೇಲೆ ಸ್ವಲ್ಪ ಗೋಡಂಬಿ ಹಾಕಿ ಗೋಲ್ಡನ್ ಬ್ರೌನ್ ಆಗೋ ತನಕ ಹುರಿದು ನಂತರ ಸ್ವಲ್ಪ ದ್ರಾಕ್ಷಿ ಸಹ ಹಾಕಿ ಹುರಿದು ಇದನ್ನು ತುಪ್ಪದ ಸಮೇತನೇ ನಾನು ಇಲ್ಲಿ ಕ್ಯಾರೆಟ್ ಹಲ್ವಾಕ್ಕೆ ಹಾಕ್ತಿದ್ದೀನಿ. ನಾನು ಹಲ್ವಾ ಮಾಡುವಾಗ ತುಪ್ಪ ಹಾಕಿಲ್ಲ, ಹಾಗಾಗಿ ತುಪ್ಪದ ಸಮೇತನೇ ಗೋಡಂಬಿ ದ್ರಾಕ್ಷಿ ಸಹ ಹಾಕಿದ್ದೀನಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಈಗ 20ರಿಂದ 25 ನಿಮಿಷ ಚೆನ್ನಾಗಿ ಲೋ ಫ್ಲೇಮಲ್ಲಿನೇ ಬೇಯಬೇಕು. ಬೆಂದು ಗಟ್ಟಿಯಾಗುತ್ತೆ ಅಲ್ಲಿವರೆಗೂ ಬೇಯಿಸ್ಕೋಬೇಕು. ನೋಡಿ, ಈಗ ಕ್ಯಾರೆಟ್ ಹಲ್ವಾ ಬೆಂದು ಗಟ್ಟಿಯಾಗಿದೆ. ಈಗ ಸಿಹಿಯಾದ ಸಕ್ಕರೆ ಆರತಿ ಗೊಂಬೆ ಹಾಕಿ ಮಾಡಿದ ಕ್ಯಾರೆಟ್ ಹಲ್ವಾ ರೆಡಿಯಾಗಿದೆ. ಈ ಹಲ್ವಾನ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದ ಹಾಗೆ ಹೊರಗಡೆ 1 ವಾರ ಇಟ್ಟು ತಿಂದರೂ ಹಾಳಾಗಲ್ಲ. ಬಟ್ ಚೆನ್ನಾಗಿ ಹುರಿದು ಬೇಯಿಸ್ಕೊಂಡಿರಬೇಕು. ಫ್ರೆಂಡ್ಸ್, ನೀವು ಸಹ ಸಕ್ಕರೆ ಗೊಂಬೆನ ವೇಸ್ಟ್ ಮಾಡದೆ ಹೀಗೆ ಕ್ಯಾರೆಟ್ ಹಲ್ವಾ ಮಾಡಿ ಟೇಸ್ಟ್ ಮಾಡಿ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರು ಆದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾ ಹಾಕೋ ವಿಡಿಯೋ ನಿಮಗೆ ಮೊದಲು ಬರುತ್ತೆ. ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಥ್ಯಾಂಕ್ ಯು.